ಇವತ್ತು ಹೇಗಿದ್ರೂ ಭಾನುವಾರ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲದೆ ರುಚಿಯಾದಂತಹ ಬಿರಿಯಾನಿನ ಮಾಡ್ಕೊಳ್ತೀನಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವಿನ್ನೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ನಾನು ಮಾಡೋ ರೀತಿ ಟ್ರೈ ಮಾಡಿದ್ರೆ ತುಂಬ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಮೂಲಕ ಈ ಬಿರಿಯಾನಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ 1 kg ಆಗುವಷ್ಟು ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ. ಬಿರಿಯಾನಿಗೋಸ್ಕರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಸ್ಕೊಂಡಿರೋದು. ಇದನ್ನು ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಸ್ಪೂನ್ ಆಗುವಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಅಂದರೆ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸಾಕು. ನಂತರ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಕಲಿಸ್ಕೊಳ್ಳೋದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೋದು. ನೀವು 3 ಸ್ಪೂನ್ ಬೇಡ, ಸ್ವಲ್ಪ ಒಂದು ಜಾಸ್ತಿನ ಹಾಕ್ಕೊಳ್ತೀನಿ ಅಂದರೆ ಒಂದು 5 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಾವು ಮೊಸರು ಜಾಸ್ತಿ ಹಾಕೋದಷ್ಟು ಟೇಸ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಕಡೆನೂ ಉಪ್ಪು ಹುಳಿ ಖಾರ ಹತ್ಕೋ ರೀತಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ಏನಿಲ್ಲ ಅಂದರೂ ಒಂದು 15 ನಿಮಿಷನಾದರೂ ಫ್ರಿಡ್ಜ್ನಲ್ಲಿ ಇಡಬೇಕು. ಇಲ್ಲ ಅಂದರೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಅಕ್ಕಿನ ನೆನೆಸ್ಕೊಳ್ಳೋದಕ್ಕೆ 2 ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿಗೆ 3/4 ಕಪ್ ಆಗುವಷ್ಟು ಮನೇಲಿ ಬಳಸುವಂತಹ ಜೀರಾ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಾ ರೈಸು ಮತ್ತು ಬಾಸುಮತಿ ರೈಸ್ ಸ್ವಲ್ಪ ಮಿಕ್ಸ್ ಆಗೋದ್ರಿಂದ ಅನ್ನ ಚೆನ್ನಾಗಿ ಉದುರಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿನೂ ಕೂಡ ತಗೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಒಂದು 2 ಸಲ ವಾಶ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ 15 ನಿಮಿಷ ನೆನೆಸ್ಕೋಬೇಕು. ಆಗ ಅನ್ನ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟ್ನ ಮುಚ್ಚಿಟ್ಟು ಅದನ್ನು ಕೂಡ ಸೈಡಿಗೆ ಇಟ್ಕೊಂಡು ಈಗ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 6 ಪೀಸ್ ಆಗುವಷ್ಟು ಶುಂಠಿ, ಹಾಗೆಯೇ ಒಂದು 3 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 8ರಿಂದ 9 ಹಸಿರು ಮೆಣಸಿನಕಾಯಿ, 1 ಹಿಡಿ ಆಗುವಷ್ಟು ಪುದೀನ, ಹಾಗೆ 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪನ್ನು ಹಾಕ್ಕೊಳ್ಳಿ. ಸಾಂಬಾರು ಸೊಪ್ಪು ಹಾಗೆ ಪುದೀನ ಸೇಮ್ ಕ್ವಾಂಟಿಟಿ ನೀವು ಎಷ್ಟು ತೊಗೊಳ್ತೀರೋ ಅಷ್ಟನ್ನು ಸೇಮ್ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ. ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಆದಷ್ಟು ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ತಗೊಳ್ಳಿ. ಸ್ವಲ್ಪ ತಳ ಗಟ್ಟಿ ಇರೋಂತಹ ಪಾತ್ರೆ ತಗೊಂಡೆ. ಅನ್ನ ಸ್ವಲ್ಪ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ಅಂದರೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಿ. ಕಾಯ್ದ ನಂತರ ನಾವು ಮಸಾಲೆ ಸ್ಪೈಸಸ್ಗಳು ಹಾಕ್ತೀವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಸ್ವಲ್ಪ ಡ್ರೈ ಕಸ್ತೂರಿ ಮೇಥಿ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಫ್ಲೇವರ್ ಎಲ್ಲ ಬಿಡ್ಕೋಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇವರೆಲ್ಲ ಬಿಡ್ಕೊಂಡಾದಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು 3 ಈರುಳ್ಳಿನ ಸ್ಲೈಸಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿ ನಾವು ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊತೀವೋ ಅಷ್ಟೇ ಟೇಸ್ಟಿಯಾಗಿ ಬಿರಿಯಾನಿ ಬರುತ್ತೆ. ಈಗ ನೋಡಿ, ಕ್ರಿಸ್ಪಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಸಾಫ್ಟ್ ಆಗಿದೆ ಈರುಳ್ಳಿ. ಇದಕ್ಕೆ ನಾವಿವಾಗ ಪೇಸ್ಟ್ ಮಾಡ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆ ಜೊತೆನೇ ನಾನು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಮತ್ತು ಅರ್ಧ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೊಮೊಟೊನ ಹಾಗೆಯೇ ಸ್ಲೈಸಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕಾಗತ್ತೆ. ಈ ಹಸಿ ಸ್ಮೆಲ್ಲಿದ್ದರೆ ಅಷ್ಟು ಬಿರಿಯಾನಿ ಟೇಸ್ಟಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಫುಲ್ ಎಣ್ಣೆ ಎಲ್ಲ ಮೇಲೆ ಬಿಡ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಕೊಂಡಿದೆ ಅಂತ. ಸ್ವಲ್ಪನೂ ತಳ ಹಿಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಚಿಕನ್ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ತಕ್ಕೊಂಡು ಇವಾಗ ಹಾಕ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರೋದ್ರಿಂದ ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ನೀರೆಲ್ಲ ಚಿಕನ್ ನೀರೆಲ್ಲ ಬಿಡ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಚಿಕನ್ನಲ್ಲಿರೋ ನೀರೆಲ್ಲ ಬಿಡ್ಕೊಂಡು ಡ್ರೈ ಆದರೆ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಮತ್ತೆ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ.
ಸ್ವಲ್ಪ ನೀರೆಲ್ಲ ಬಿಡ್ಕೊಂಡಿರುತ್ತೆ ನೋಡಿ. ಚಿಕನ್ ನೀರೆಲ್ಲ ಬಿಡ್ಕೊಂಡು ಈಗ ಮೇಲೆ ಎಣ್ಣೆ ಬಿಡ್ಕೊಂಡಿದೆ. ಇಷ್ಟ ಆದರೆ ಸಾಕು, ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಚಿಕನ್ ಸ್ಮೆಲ್ ಇರೋದಿಲ್ಲ, ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಭಾಗ ತೆಂಗಿನಕಾಯಿ ತುರ್ಕೊಂಡು ರುಬ್ಕೊಂಡು ಶೋಧಿಸ್ಕೊಂಡು ಹಾಕ್ಕೊಂಡಿರೋ ಅಂಥದ್ದು. ಹಾಗೆಯೇ ಇದಕ್ಕೇ 3 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಲು ಹಾಗೆ ಮೊಸರು ಫ್ಲೇವರ್ಗೆ ಬಿರಿಯಾನಿ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಈ ಹೋಟೆಲ್ಗಳಲ್ಲೂ ಅಷ್ಟೇ, ಒಬ್ಬೊಬ್ಬರು ಗೋಡಂಬಿ ರಸನೂ ಹಾಕ್ಕೋಬೋದು ಅಥವಾ ಕಾಯಿ ಹಾಲು ರಸನೂ ಹಾಕ್ಕೋಬೋದು. ನೀವು ಯಾವ್ದು ಹಾಕ್ಕೊಂಡ್ರೂ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕುದಿ ಬರಬೇಕು. ಇದರಲ್ಲಿರೋ ತೆಂಗಿನಕಾಯಿ ಮೊಸರು ಅದು ಕೂಡ ಹಸಿ ಸ್ಮೆಲ್ ಆಗಿರೋದ್ರಿಂದ ಅದರಲ್ಲಿರೋ ಸ್ಮೆಲ್ ಕೂಡ ಹೋಗಲಿ ಅಂತ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ನೀರನ್ನು ಹಾಕ್ಕೊಳ್ಳಿ. ನಾನು 2 ಕಪ್ ಅಕ್ಕಿಗೆ 3 ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಆಗೋವಷ್ಟು ನೀರನ್ನು ಲೆಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಈ ಕಾಯಿ ಹಾಲು ಹಾಕಿರೋದ್ರಿಂದ ಅದು ಸ್ವಲ್ಪ ನೀರಿಗೆ ಆ್ಯಡ್ ಆಗೋದ್ರಿಂದ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಬಿರಿಯಾನಿ ಸರಿಯಾಗತ್ತೆ. ಇವಾಗ ಎಲ್ಲ ಸೈಡು ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ನಾವು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಬಿಟ್ಟಿದ್ವಲ್ಲ ಅದನ್ನು ಇವಾಗ ಹಾಕ್ಕೋಬೇಕಾಗತ್ತೆ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಈ ನೀರು ಕಂಪ್ಲೀಟಾಗಿ ಚೆನ್ನಾಗಿ ಕುದಿ ಬರಬೇಕು. ಹಾಗಾಗಿ ಇದಕ್ಕೆ ಮತ್ತೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ನೀರು ಕುದಿಯೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ಅಲ್ವಾ. ನಾವಿವಾಗ ನೆನೆಸಿಟ್ಟಿರೋ ಅಂತಹ ಅಕ್ಕಿನ ಹಾಕ್ಕೊಳ್ಳೋಣ. ನಾನಿವಾಗ 15 ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇಷ್ಟ ಆದರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ. ಅಕ್ಕಿ ಹಾಕಾದ್ಮೇಲೆ ಒಂದು 10 ನಿಮಿಷದಲ್ಲೆಲ್ಲ ಬಿರಿಯಾನಿ ರೆಡಿ ಆಗುತ್ತೆ. ಜಾಸ್ತಿ ಟೈಮ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ಮತ್ತೆ ಇದು ಸ್ವಲ್ಪ ಒಂದು ಕುದಿ ಬರಲಿ. ಅನ್ನ ಸ್ವಲ್ಪ ಮೇಲೆ ಬಂದಾಗ ನಾವು ಇದಕ್ಕೆ ದಮ್ ಕಟ್ಟೋಣ ಅಂತೆ. ಇವಾಗ ಸ್ವಲ್ಪ ಅಕ್ಕಿ ಸಮೇತ ಕುದಿ ಬರ್ತಾ ಇದೆ. ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಆಗ ಎಲ್ಲ ಕಡೆ ಫ್ಲೇವರ್ ಹೋಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ಕೊಂಡಿದೆ ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ಇದನ್ನು ತಿರುಗಿಸ್ಕೊಂಡು ಆದಮೇಲೆ ನೋಡಿ, ಅನ್ನ ಈ ರೀತಿ ಮೇಲೆ ಬರಬೇಕು. ಆಗ ನಾವು ದಮ್ ಕಟ್ಟೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು, ಜಾಸ್ತಿ ಫೋರ್ಸಾಗಿ ತಿರುಗ್ಸೋಕೆ ಹೋಗಬೇಡಿ, ಏಕೆಂದರೆ ನಾವು ಅಕ್ಕಿನ ನೆನೆಸಿರೋದ್ರಿಂದ ಬೇಗ ಉಡಿ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ನಾವಿವಾಗ ಯಾವ ರೀತಿ ದಮ್ ಕಟ್ಟೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಪ್ಲೇಟ್ ಅಂದರೆ ಒಂದು ತಟ್ಟೆನ ತಗೊಳ್ಳಿ. ಕರೆಕ್ಟಾಗಿ ಕುತ್ಕೊಳ್ಳೋ ಅಂತಹ ತಟ್ಟೆನ ತಗೊಂಡು ಇದಕ್ಕೆ ಭಾರವಾಗಿ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಅಥವಾ ನೀವು ಕುಟ್ಟಣಿಗೆ ಇದ್ದರೆ ಅದು ಕುಟ್ಟಣಿಗೆ ಕಲ್ಲನ್ನು ಹಿಡ್ಕೋಬೋದು. ಇವಾಗ ನೋಡಿ, ನಾನು ಇದನ್ನು ಹಿಡ್ಕೊಂಡು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಎಷ್ಟು ಸಖತ್ತಾಗಿ ಅನ್ನ ಹರಳಿದೆ ಅಂತ, ಹಾಗೆ ಪರ್ಫೆಕ್ಟಾಗಿ ಕೂಡ ಬಂದಿದೆ. ನಿಮ್ಮ ಮುಂದೆನೇ ಲೈವ್ ಆಗಿ ಮಾಡಿ ತೋರಿಸಿದ್ದೀನಿ ಎಷ್ಟು ಸಖತ್ತಾಗಿ ಬಿರಿಯಾನಿ, ಹೋಟೆಲ್ಲಂತೆ ರುಚಿಯಾಗಿ ಬಿರಿಯಾನಿ ಬಂದಿರೋ ಅಂತಹದ್ದು. ಅನ್ನ ಕೂಡ ಪರ್ಫೆಕ್ಟಾಗಿ ಉದ್ರಾಗಿ ಚೆನ್ನಾಗಿ ಬಂದಿದೆ. ನಾವು 2 ರೀತಿ ಅಕ್ಕಿನ ಮಿಕ್ಸ್ ಮಾಡಿ ಬಿರಿಯಾನಿ ಮಾಡೋದ್ರಿಂದ ಅನ್ನ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡಿದ್ರಲ್ವಾ ಬಿರಿಯಾನಿ ಮಾಡೋದು ಎಷ್ಟು ಈಸಿ ಅಂತ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.